ನಾ ಇವತ್ತ ಒಂದು ಹೊಸ ರೆಸಿಪಿ ಟ್ರೈ ಮಾಡಿದೆ. ಅದೇನಂತ ಹೇಳಿ ನೋಡೋಣ ಬರ್ರಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಾಬು ಬಾಲ್ಸ್ ಮಾಡ್ಲಿಕತ್ತೇನಿ. ಸಾಬುದಾನಿ ಯೂಸ್ ಮಾಡ್ಕೊಂಡು ನಾ ಇಲ್ಲಿ ಸಣ್ಣ ಸಾಬುದಾನಿ ಯೂಸ್ ಮಾಡಿರತ್ತೇನಿ. ನಿಮ್ಮ ಮನೆ ಒಳಗೆ ದೊಡ್ಡ ಸಾಬುದಾನಿ ಇತ್ತು ನೀವು ಅದನ್ನ 5 ರಿಂದ 6 ತಾಸು ಮುಂಚೆನೆ ನೆನೆಸಿಟ್ಕೊಳ್ಳಿ. ಸಣ್ಣ ಸಾಬುದಾನಿ ಆಗಿರೋದ್ರಿಂದ ನಾ ಸ್ವಲ್ಪ ಬಿಸಿ ನೀರು ಹಾಕಿಟ್ಟು 45 ನಿಮಿಷ ಚೆನ್ನಾಗಿ ನೆನೆಲಿಕ್ಕೆ ಮುಚ್ಚಿಟ್ಬಿಟ್ಟೆ. ಸೊ ನೆನೆದಾದ್ಮೇಲೆ ಏನ್ ಮಾಡ್ಬೇಕಂದ್ರ ಮಿಕ್ಸಿ ಮಾಡ್ಕೊಳ್ಬೇಕು ನಾವು. ಈ ನೆನೆದಿದ್ದ ಸಾಬುದಾನಿ ಒಳಗಿಂದು 60% ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ನೀರದು ಏನೂ ಹಾಕೊಳ್ಳಲ್ಲ, ಹಂಗ ಮಿಕ್ಸಿ ಮಾಡ್ಕೊಳ್ಳಿ. ಹಿಂಗ ಟೇಸ್ಟ್ ಬರ್ತದೆ. ಇದನ್ನ ಒಂದ್ ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಆಮೇಲೆ ಏನು ನಾನು ಮಿಕ್ಸರ್ ಮಾಡ್ಲಾರ್ದನೆ ಇಟ್ಟಿರ್ತೇವಲ್ಲ ಸಾಬುದಾನಿ, ಅದನ್ನು ಈ ಬುಟ್ಟಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಎರಡು ನೀಟಾಗಿ ಮಿಕ್ಸ್ ಆಗುವಂಗ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ಬಾಲ್ಸ್ಗೆ ಸ್ಟಫಿಂಗ್ ಮಾಡ್ಕೊಳ್ಳೋಣಂತ ಹಂಗ ಮಾಡ್ಲಿಕತ್ತಿಲ್ಲ ಬಾಲ್ಸ್. ಇದಕ್ಕೆ ಸ್ಟಫಿಂಗ್ ಪ್ರಿಪೇರ್ ಮಾಡೋಣ ನಾವು. ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ನಾ ಇಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಒಂದು ಬುಟ್ಟಿಗೆ ಹಾಕೊಳ್ಕತ್ತೀನಿ. ನೆಕ್ಸ್ಟ್ ಪನ್ನೀರ್ ಹಾಕೋಣ ಅಂತ. ಪನ್ನೀರ್ ಮನೆ ಒಳಗನ ಮಾಡಿದ್ದದ. ಇನ್ ಕೇಸ್ ನಿಮಗೆ ಏನಾರೇ ಪನ್ನೀರ್ ಹೋಮ್ ಮೇಡ್ ಹೆಂಗ್ ಮಾಡೋದಂತ ಬೇಕಿತ್ತಂದ್ರ ನನ್ನ ಚಾನಲ್ ಒಳಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದದ, ನೀವು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪನ್ನೀರಿಗೆ ನಾ ಇಲ್ಲಿ ಅರ್ಧ ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಿಕತ್ತೀನಿ. ಆಮೇಲೆ ಸಣ್ಣ ಹೆರಮಣಿ ಡಿಸೈನ್ಲಿ ಕ್ಯಾಬೇಜ್ ಒಂಚೂರು ತುರಿದು ವಾಶ್ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳಿಕತ್ತೀನಿ. ಅದಕ್ಕೆ ಅರ್ಧ ಚಮಚ ಖಾರ ಪುಡಿ ಹಾಕೊಂಡು ಚೆನ್ನಾಗಿ ಎಲ್ಲ ಕೈಲಿ ಮಿಕ್ಸ್ ಮಾಡ್ಕೊಳಿಕತ್ತೀನಿ. ನಮ್ಮ ಸಾಬು ಬಾಲ್ಸ್ಗೆ ಸ್ಟಫಿಂಗು ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಬಾಲ್ಸ್ ಹೆಂಗ್ ಮಾಡೋದಂತ ಹೇಳಿ ನೋಡೋಣ. ಮೊದ್ಲಿಗೆ ಕೈಗೆ ಒಂಚೂರು ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಸಾಬುದಾನಿ ನಿಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಬಾಲ್ಸ್ ತಗೊಂಡು ಕೈ ಮೇಲೆ ಹಿಂಗೆ ನೀಟಾಗಿ ಫ್ಲಾಟನ್ ಮಾಡ್ಕೊಳ್ಳಿ ಒಂಚೂರು ಸ್ಟಫಿಂಗ್ ಮಾಡ್ಕೊಳ್ಳೋಕೆ. ನೆಕ್ಸ್ಟ್ ನಿಮಗೆ ಎಷ್ಟು ಸ್ಟಫಿಂಗ್ ಬೇಕಲ್ಲ ಅಷ್ಟು ಸ್ಟಫಿಂಗ್ ಇಟ್ಟುಕೊಂಡು ಅದನ್ನ ನೀಟಾಗಿ ಪರೋಟ ಹೆಂಗೆ ಸ್ಟಫಿಂಗ್ ಮಾಡ್ತೀರಲ್ಲ ಹಂಗೆ ಸಾವಕಾಶ ನೀಟಾಗಿ ಹಿಂಗ ಸ್ಟಫ್ ಮಾಡಿದ್ದನ್ನ ಬಾಲ್ಸ್ ಮಾಡ್ಕೊಳ್ಳಿ. ನಾ ಹಿಂಗ ಎಲ್ಲಾ ಬಾಲ್ಸ್ ರೆಡಿ ಮಾಡಿ ಇಟ್ಕೊಂಡೇನಿ. ಇದನ್ನ ನಾವು ಸ್ಟೀಮ್ ಮಾಡ್ಬೇಕು. ಸ್ಟೀಮರಿಗೆ ಒಂಚೂರ ಎಣ್ಣೆ ಹಚ್ಕೊಂಡು ಬಾಲ್ಸ್ ಇಟ್ಕೊಂಡು ಇದನ್ನ ಮೀಡಿಯಂ ಫ್ಲೇಮ್ ಒಳಗ ನಾವು 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು. ಅಂದ್ರ ನೀಟಾಗಿ ಅವು ಸಾಬುದಾನಿ ಬೇಯ್ತಾವ. ಬರೀ ಸಾಬುದಾನಿ ಕಿಚಡಿ, ಸಾಬುದಾನಿ ಪಾಯಸ ತಿಂದು ಬೇಸರ ಆಗಿತ್ತಂತ ಹೇಳಿ ನಾ ಈ ಹೊಸ ರೆಸಿಪಿನ ಟ್ರೈ ಮಾಡಿದೆ. ಸೊ ಇದು ಸ್ಟೀಮ್ ಆಗುತ್ತಾನ ನಾವಿಲ್ಲಿ ಚಟ್ನಿ ರೆಡಿ ಮಾಡ್ಕೊಂಡು ಅದಕ್ಕೆ ನಾ ಇಲ್ಲಿ 2 ಮುಟ್ಟಿಗೆ ಆಗುವಷ್ಟು ಶೇಂಗಾ ಹಾಕೊಂಡೇನಿ. ಶೇಂಗಾ ಚೆನ್ನಾಗಿ ಕೆಂಪಾಗೋತನ ಹುರ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ವಿಡಿಯೋಸ್ ನೋಡ್ಲಿಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೇಂಗಾ ಕೆಂಪಂಗೆ ಹುರಿದಾದ್ಮೇಲೆ ಅದ್ರದ್ದು ಸಿಪ್ಪಿ ತೆಗೆದು ನಾ ಇಲ್ಲೇ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಚಮಚ ಜೀರಿಗೆ ಹಾಕೊಂಡೇನಿ, ಒಂದು ಫುಲ್ ಚಮಚ ಖಾರ ಪುಡಿ ಹಾಕೊಂಡೇನಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಶೇಂಗಾ ಚೆನ್ನಾಗಿ ಪುಡಿ ಆಗುವಂಗ ಮಿಕ್ಸಿ ಮಾಡ್ಕೊಳ್ರಿ. ಮಿಕ್ಸಿ ಮಾಡ್ಕೊಂಡು ಆದಿಂದ ಇದಕ್ಕೆ 1 ಚಮಚ ಮೊಸರು ಹಾಕೊಳ್ಳಿಕತ್ತೀನಿ ನಾನು. ಮೊಸರು ಹಾಕೊಂಡು ಅರ್ಧ ವಾಟಗ ನೀರ್ ಹಾಕೋರಿ. ನೀರ್ ಹಾಕೊಂಡು ಇದನ್ನು ನುಣ್ಣಗೆ ಮಿಕ್ಸರ್ ಮಾಡ್ಕೊಂಡು ಬಂದ್ರಂದ್ರೆ ನಿಮ್ದು ಶೇಂಗಾ ಚಟ್ನಿ ರೆಡಿ ಆಗ್ತದೆ ಸಾಬು ಬಾಲ್ಸ್ ಜೊತೆ ತಿನ್ಲಿಕ್ಕೆ. ಅಲ್ಲಿ ತನ ಸ್ಟೀಮ್ ಆಗಿದ್ದು ಸಾಬು ಬಾಲ್ಸ್. ಸೊ ಒಂಥರ ಬ್ಯಾರಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ನಿಮ್ಗೆ, ಅಗ್ದಿ ರುಚಿ ಬರ್ತದೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡ್ರಿ ನಿಮ್ಮ ಮನೆ ಒಳಗ. ಸೊ ಶೇಂಗಾ ಚಟ್ನಿನ ಹಿಂಗೆ ಒಂದು ಪ್ಲೇಟ್ ಒಳಗೆ ಹಾಕೊಂಡು ಬಿಸಿ ಬಿಸಿ ಸಾಬು ಬಾಲ್ಸ್ ರೆಡಿ ಆಗಿರ್ತಾವ, ಅವನು ಇಟ್ಕೊಂಡು ಗಾರ್ನಿಶಿಂಗ್ ಅಂತ ಹೇಳಿ ನಾ ಒಂದು ಸ್ವಲ್ಪ ಸ್ಟಫಿಂಗ್ ಉಳಿಸ್ಕೊಂಡಿದ್ದೆ. ಸೊ ಅದನ್ನು ಹಾಕೊಳ್ಳಿಕತ್ತೀನಿ. ಸೊ ನಡು ಬಾಯಾಗ ಬಂತಂದ್ರೆ ಇನ್ನೂ ಟೇಸ್ಟ್ ಹೆಚ್ಚಿರ್ತದೆ. ನೀವು ಗಾರ್ನಿಶ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ದು ಬಿಸಿ ಬಿಸಿ ಸಾಬು ಬಾಲ್ಸ್ ವಿತ್ ಶೇಂಗಾ ಚಟ್ನಿ ರೆಡಿ ಆಗ್ತದೆ. ಸೊ ನೀವು ಒಮ್ಮೆ ಟ್ರೈ ಮಾಡ್ರಿ. ಅನಿಸಿತು ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ಅದರಿಂದ ನಂಗೂ ಇಂಪ್ರೂವ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.